ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ನೋಡಿ, ನಮ್ಮ ಹೇಜಲ್ ಇವತ್ತು ಏನು ಮಾಡ್ತಾ ಇದೆ, ಮನೆಯಲ್ಲೆಲ್ಲ ಏನೋ ಸುಮ್ಮನೆ ಓಡಾಡ್ತಾ ಮೂವ್ಸ್ ನೋಡ್ತಾ ಇದೆ. ಎಲ್ಲ ಕಡೆ ಸ್ಮೆಲ್ ನೋಡೋದು ಅದಕ್ಕೊಂದು ಸ್ವಭಾವ, ಬೆಕ್ಕಿನ ಸ್ವಭಾವನೇ ಹಾಗೆ. ನೋಡಿ, ಅದಕ್ಕೊಂದೇ ಕಡೆ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಆಗಲ್ಲ, ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇರುತ್ತೆ. ನೋಡಿ, ನನ್ನ ಹತ್ರ ಬಂದು ನಿಂತಿದೆ ಅದು. ನೋಡಿ, ಅಲ್ಲಿ ಹೋಗಿ ಮ್ಯಾಟ್ ಮೇಲೆ ಕುತ್ಕೊಳ್ತು. ಈಗ ಮಳೆಗಾಲ ಆದ್ದರಿಂದ ಸ್ವಲ್ಪ ಹೊರಗಿಂದ ಬರ್ತೀವಲ್ಲ, ಎಲ್ಲ ಕೆಸರಾಗಿರುತ್ತೆ ಸ್ಲೀಪರ್ಸ್ ಎಲ್ಲ. ಅದರಿಂದ ಮ್ಯಾಟ್ ಕೂಡ ಸ್ವಲ್ಪ ಗಲೀಜಾಗಿರುತ್ತೆ. ಅದಕ್ಕೆ ವಾರಕ್ಕೊಂದು ಚೇಂಜ್ ಮಾಡ್ತಾ ಇರುತ್ತೆ. ಈಗ ನೋಡಿ, ಅದು ಮ್ಯಾಟ್ ಮೇಲೆ ಕುತ್ಕೊಂಡಿದೆ ನಮ್ಮ ಹೇಜಲ್. ಹೊರಗಡೆ ಏನಾದರೂ ಸೌಂಡ್ ಬಂದರೆ ಅಲ್ಲಿ ನೋಡ್ತಾ ಕುತ್ಕೊಂಡಿರುತ್ತೆ. ಯಾರ ಮನೆಯಲ್ಲೆಲ್ಲ ಕ್ಯಾಟ್ಸ್ ಇದೆ ಮೆಸೇಜ್ ಮಾಡಿ. ನೋಡಿ, ಚಳಿ ಇದೇನೋ ಹಾಗೆ ಕುತ್ಕೊಳ್ಳುತ್ತೆ ಚಳಿ ಇದ್ದಾಗ. ಇದು ನೋಡಿ ರೋನಿ, ಇದು ಪುಸ್ಸಿ. ಇದು ಎಲ್ಲೂ ಒಂದಕ್ಕೆ ಕಂಡ್ರೆ ಒಂದಕ್ಕಾಗಲ್ಲ. ಪುಸ್ಸಿ ಅದನ್ನು ಕಡ್ದು ಓಡಿಸ್ಬಿಡುತ್ತೆ ರೋನಿನ. ಆ ರೋನಿ ಹೆದರ್ಕೊಳ್ಳುತ್ತೆ ಪುಸ್ಸಿಗೆ. ಬಾ ರೋನಿ ಬಾ. ನೋಡಿ ಹೇಗೆ ಕೂತ್ಕೊಂಡಿದೆ. ನೋಡಿ, ನಮ್ಮ ಪುಸ್ಸಿ ಅದಕ್ಕೆ ಹೆದರ್ಸ್ತಾ ಇದೆ. ನಾನು ಮತ್ತೆ ಅದ್ರ ಪಾಲಿಂದು ತಿನ್ನೋದು, ಅದ್ರ ಫುಡ್ಡು ಅದಕ್ಕೆ ಹಾಕ್ಬಿಡ್ತೀನಿ ಅಂತ ಅದಕ್ಕೆ ಕೋಪ. ಇದು ನಮ್ಮ ಹೇಜಲ್ ಮನೇಲಿ ಸೈಲೆಂಟಾಗಿ ಕೂತ್ಕೊಂಡಿದೆ ನೋಡಿ. ಹಾಗೆ ಸ್ವಲ್ಪ ಓಡಾಡ್ತಾ ಇರುತ್ತೆ ಮಧ್ಯ ಮಧ್ಯ. ನೋಡಿ, ಮತ್ತೆ ಹಾಕಿ ಕುತ್ಕೊಳ್ಳುತ್ತೆ. ಇದು ಚಳಿ ಆದರೆ ಹೀಗೆ ಕುತ್ಕೊಳ್ಳೋದು ಅವರು. ನೋಡಿ, ನೋಡಿ ತನ್ನ ಬೆಡ್ ಮೇಲೆ ಹಾಸಿಗೆ ಮೇಲೆ ಕುತ್ಕೊಂಡಿದೆ. ಕುತ್ಕೊಂಡು ಹೊರಗಡೆ ನೋಡ್ತಾ ಇರುತ್ತೆ. ಏನಾದರೂ ಪಕ್ಷಿ ಬಂದರೆ, ಬೆಕ್ಕುಗಳು ಓಡಾಡ್ತಾ ಇದ್ರೆ, ಹೊರಗಡೆ ನಾಯಿಗಳು ಓಡಾಡ್ತಾ ಇದ್ರೆ ನೋಡ್ತಾ ಇರುತ್ತೆ. ಊಟಕ್ಕೆ ವೇಟ್ ಮಾಡ್ತಾ ಇರುತ್ತೆ. ನಾನು ಕರೆದ ತಕ್ಷಣ ಬಂದ್ಬಿಡುತ್ತೆ.
ನೋಡಿ ಆ ಕಡೆ ನೋಡ್ತಾ ಕೂತ್ಕೊಂಡಿದೆ. ಮಲ್ಕೊಂತ ನೋಡಿ. ಈಗ ಇದೆ ನೋಡಿ ಬ್ರೌನಿ, ರೋಸಿ. ನೋಡಿ ಬ್ರೌನಿ ಅಂತ ಬರಲಿಲ್ಲ ಈಗ. ಬ್ರೌನಿ ಬ್ರೌನಿ ಹೇಗೆ ಓಡಾಡ್ತಾ ಇದೆ ನೋಡಿ. ಅದು ಬೇಲಿಯಿಂದ ಈ ಕಡೆ ಬಂದಿದೆ, ಹೋಗೋದು ಇದಕ್ಕೆ. ಇದು ನೋಡಿ ನಾಯಿ ಮರಿ ನೋಡಕ್ಕೆ ಹೋಗಿದೆ. ರೋಸಿ ಅಮ್ಮ ಕುತ್ಕೊಂಡಿತ್ತಲ್ಲಿ ವಾಕ್ ಮಾಡುವಾಗ ಹಾಗೆ ಒಂದು ಕಟ್ಟೆ ತಗೊಂಡೆ. ನೋಡಿ ಮರಿ ಹಾಕಿತ್ತಲ್ಲ ಅವಾಗ ತಗೊಂಡಿದ್ದು ಕ್ಲಿಪ್ಪಿಂಗ್ಸು ಮತ್ತೆ ಹಾಕ್ತಾ ಇದ್ದೀನಿ. ಮರಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ. ಪಾಪ ಇನ್ನೂ ದೊಡ್ಡವಾಗಿಲ್ಲ, ಯಾರೋ ತೊಗೊಂಡು ಹೋಗ್ಬಿಟ್ರು. ಬೇಜಾರಾಗುತ್ತೆ. ಅವೆಲ್ಲ ಇನ್ನೂ ಚಿಕ್ಕ ಚಿಕ್ಕ ಇರ್ತವೆ, ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ. ತಾಯಿ ಒಟ್ಟಿಗೆ ಒಂದು 3-4 ತಿಂಗಳು ಇರೋಕ್ಕೂ ಬಿಡಲ್ಲ ಜನ, ಎಲ್ಲ ತೊಗೊಂಡು ಹೋಗ್ಬಿಡ್ತಾರೆ ಮರಿಗಳನ್ನ. ತೊಗೊಂಡು ಹೋದವ್ರು ಚೆನ್ನಾಗಿ ಸಾಕಿದರೆ ಒಳ್ಳೆಯದು. ಒಂದು ಅಲ್ಲಿ ಇಲ್ಲಿ ಬಿಡ್ತಾರಲ್ಲ ಅದಕ್ಕೆ ಬೇಜಾರು. ಕೆಲವರೆಲ್ಲ ಹಾಗೆ ಬಿಟ್ಬಿಡ್ತಾರೆ, ಓಡಾಡ್ತಾ ಇರ್ತವೆ. ರೋಡ್ ಮೇಲೆಲ್ಲ ಗಾಡಿಗಳು ಎಲ್ಲ ಹೋಗ್ತಾ ಇರ್ತವೆ, ಅದೇ ಭಯ. ಅದಕ್ಕೆ ನಮ್ಮ ನಾಯಿಗಳ್ನು ಅಲ್ಲಿ 5 ಮರಿಗಳ್ನು ಅಲ್ಲಿ ಮನೆ ಕಟ್ತಾ ಇದ್ದಾರೆ. ಅವ್ರು ಸಾಕ್ತೀವಂದರು, ಅವ್ರಿಗೆ ಕೊಟ್ಟಿದ್ದೀವಿ. ಇವೆಲ್ಲ ನಮ್ಮ ಮನೆ ಸ್ಟೇರ್ಕೇಸ್ ಹತ್ರ ಹಾಕಿತ್ತು ನಾಯಿ ಮರಿಗಳು ನೋಡಿ. ಇವೆಲ್ಲ ಮರಿಗಳು ಈಗ ಹೈಟ್ ಆಗಿದ್ದಾವೆ, ತುಂಬ ಚೆನ್ನಾಗಾಗಿದ್ದಾವೆ. ಇನ್ನೊಂದು ವಿಡಿಯೋದಲ್ಲಿ ನಾಯಿ ಮರಿಗಳನ್ನು ತೋರಿಸ್ತೀನಿ. ಫುಲ್ ದೊಡ್ಡವಾಗಿದ್ದಾವೆ. 5 ಮರಿಗಳಲ್ಲಿ 5 ಮರಿಗಳು ಇವೆ. ಥ್ಯಾಂಕ್ ಯು ಸೋ ಮಚ್.